ಸರ್ ಸಿಂಪಲ್ ಆದ್ರೂ ಕೂಡ ಒಂದು ಎಲಿವೇಶನ್ ಅಂತ ಮಾಡಿದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೋದಾ? ಎಲಿವೇಶನ್ ನಾವು ಟೆಕ್ಸ್ಚರ್ ಪೇಂಟ್ಸ್ ಯೂಸ್ ಮಾಡಿದೀವಿ, ಮತ್ತೆ ಅದೆಲ್ಲ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಕೊಂಡಿರೋದು. ಒಂದು ಪಿಲ್ಲರ್ ತರ ಮಾಡ್ಕೊಂಡಿದೀವಲ್ಲ, ಹೌದು, ಅದ್ ಮಾಡ್ಕೊಂಡು ಅದಕ್ಕೆ ಬ್ರಿಕ್ ಡಿಸೈನ್ಸ್ ಮಾಡ್ಕೊಂಡಿದೀವಿ. ಓಕೆ, ಇಲ್ಲಿ ಬಂದಿರುವಂತದ್ದು ಅಲ್ವಾ? ಹೌದು. ಓಕೆ, ಆಮೇಲೆ ಅದಕ್ಕೊಂದು ವಿಂಡೋ ಸಜ್ಜೆ ಹಾಕಿದೀವಿ. ಇದು ಇದು ಕಿಚನ್ ಸಜ್ಜೆ. ಓಕೆ, ಅದಕ್ಕೊಂದು ಕೆಳಗಡೆ ಒಂದು ಬ್ಯಾಂಡ್ ಬ್ಯಾಕ್ ಡ್ರಾಪ್ ತಗೊಂಡಿದೀವಿ. ಮೇಲ್ಗಡೆ ಕೂಡ ಒಂದು ಪ್ರೊಜೆಕ್ಷನ್ ತಗೊಂಡೋಗಿದೀವಿ ಟಾಪ್. ಸರಿ, ಓಕೆ ಓಕೆ ಓಕೆ. ಅದೊಂದು ಎಲ್ ಶೇಪ್ ಅಲ್ಲಿ ಒಂದು ಬ್ಯಾಂಡ್ ಹಾಕಿದ್ದೀರಾ ಅಲ್ವಾ? ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ವಿ ಅಂತಂದ್ರೆ ಈ ಕಡೆ ನಮಗೆ ಎದುರುಗಡೆ ಗ್ಲಾಸ್ ಮತ್ತೆ ಎಸ್ ರೈಲಿಂಗ್ ಮಾಡ್ಕೊಂಡಿದೀವಿ. ಅದು ಒಂದು ದೊಡ್ಡ ಬಾಲ್ಕನಿ ಇರೋದ್ರಿಂದ ಅದು ಓಪನ್ ಆಗಿ ಇಟ್ಕೊಂಡಿದ್ದೀರಾ. ಅಂಡ್ ಈ ಕಡೆ ರೈಟ್ ಸೈಡ್ ಅಲ್ಲಿ ಈ ಕಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಓಕೆ, ಅದು ಕೂಡ ಒಂದು ಬೇಸಿಕ್ ಡಿಸೈನ್ಸ್ ಮಾಡಿದೀವಿ. ಸೊ ಮೇಲ್ಗಡೆ ಎಲ್ಲಾನು ಎಸ್ ರೈಲಿಂಗ್ಸ್ ಕಂಟಿನ್ಯೂ ಆಗಿದೆ ಅಷ್ಟೇ. ಸೂಪರ್ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಫಸ್ಟ್ ಗೇಟ್ ಎಷ್ಟು ಅಗಲ ಇದೆ ಸರ್ ಇದು? ಸರ್ ಗೇಟ್ ನಮಗೆ 8 ಅಡಿ ಅಗಲ ಇದೆ ಸರ್. 8 ಅಡಿ MS ಅಲ್ಲೇ ಮಾಡಿರೋದು? MS ಸರ್, CNC ಕಟಿಂಗ್. CNC ಕಟಿಂಗ್. ಹೌದು ಸರ್. ಸರ್ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಬರ್ತಾ ಇದೆ? ರೋಡಿನ ಆಗಿಲ್ಲದೆ ಇರೋದಕ್ಕೆ ನಾವು ಒಂದು 3 ಅಡಿ ಹೈಟ್ ಅಲ್ಲಿ ಇದೀವಿ ಸರ್. 3 ಅಡಿ ಹೈಟ್ ಅಲ್ಲಿ ಇದೀವಿ. ಓಕೆ, ಸೊ ಚಪ್ಪಡಿ ರ್ಯಾಂಪ್ ಎಲ್ಲ ನೀಟಾಗಿ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ ಸರ್? ಫಸ್ಟ್ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್ ಇದು? ಸರ್ 12 ಇದೆ ಸರ್. 8x12 ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದಲ್ವಾ? ಅಂಡ್ ಇಲ್ಲಿ ಕಂಪ್ಲೀಟ್ ಆಗಿ ಗ್ರಿಲ್ ಅನ್ನ ಹೌದು ಸರ್, ಸೇಫ್ಟಿ ಗ್ರಿಲ್, ಬಟ್ ಡಿಸೈನರ್ ಆಗಿ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್, ಚೆನ್ನಾಗಿ ಬಂದಿದೆ ಸರ್ ಅದು. ಅಂಡ್ ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಹೇಳಿ ಸರ್, ಏನ್ ಮಾಡಿದ್ರೆ? ಫ್ರಂಟ್ ಕ್ಲಾಡಿಂಗ್ ಇದು ನಮಗೆ ಮ್ಯಾಟ್ ಫಿನಿಶ್ಡ್ ಕ್ಲಾಡಿಂಗ್ ಟೈಲ್ಸ್. ಇದು ಕಡಿಮೆ ರೇಟ್ ಇದೆ ಸರ್. ಒಂದು 30 ರೂಪಾಯಿ 35 ರೂಪಾಯಿಗೆಲ್ಲ ಸಿಗುತ್ತೆ. 35 ಆಗುತ್ತೆ ಇದು, ಬಟ್ ನೋಡಕ್ ಒಳ್ಳೆ ಸ್ಟೋನ್ ಫಿನಿಶ್ ಬರ್ತಾ ಇದೆ. ಸೂಪರ್ ಸರ್. ಅಂಡ್ ಈ ಕಡೆ ಬಂತಂದ್ರೆ ಸೊ ಇದು ವಿಂಡೋ ಯಾವ ಮಟೀರಿಯಲ್ ಅಲ್ಲಿ ಮಾಡಿರೋದು ಇದು? ಸರ್ ವಿಂಡೋನು ಬಂದ್ಬಿಟ್ಟು ಟೀಕ್ ವುಡ್ ಸರ್. ಟೀಕ್ ವುಡ್ ಇದು ಕಂಪ್ಲೀಟ್? ಟೀಕ್ ವುಡ್ ಅಲ್ಲೇ ಮಾಡಿಸಿರೋದು. ಟೀಕ್ ವುಡ್ ಅಲ್ಲೇ ಮಾಡಿ ಮಿರರ್ ಗ್ಲಾಸ್ ಅನ್ನ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ರಿಫ್ಲೆಕ್ಟಿವ್ ಗ್ಲಾಸಸ್ ಇದೆ. ಓಕೆ, ಅಂಡ್ ಪಕ್ಕದಲ್ಲಿ ಇದು ಗ್ರಾನೈಟ್ ಬಿಲ್ಡಿಂಗ್ ಕೂಡ ಕೊಟ್ಬಿಟ್ಟಿದ್ದೀರಲ್ವಾ ಇದು? ಸೂಪರ್ ಸರ್. ಸರ್ ಫಸ್ಟ್ ಫ್ರಂಟ್ ಡೋರ್ ಬಗ್ಗೆ ಹೇಳಿ. ಫ್ರಂಟ್ ಡೋರ್ ಸರ್ ಇದು ಸೈಜ್ ತುಂಬಾ ಕಮ್ಮಿ ಇದೆ ಸರ್. 5x3 ಸೈಜ್ ಇದೆ. ಓಕೆ, ಟೀಕ್ ವುಡ್ ಡೋರ್ ಇದೆ ಸರ್, ರೆಡಿಮೇಡ್ ಡೋರ್. ಸೊ 5x3 ಥಿಕ್ನೆಸ್ ಬರ್ತಾ ಇರೋದು. ವಾಸ್ಕಲ್ ಅಲ್ವಾ ಹೇಳ್ತಾರೆ ನೀವು? ಓಕೆ, ಇದು ಹಳೇದು, ತುಂಬಾ ದಪ್ಪ ಏನು ಕೊಟ್ಟಿಲ್ಲ. ಡೋರ್ ಹೆವಿ ಇದೆ ಸರ್. ಹೆವಿ ಡೋರ್ ಹೆವಿ ಇದೆ ಸರ್. ಕಾಸ್ಟ್ ಏನಾಯ್ತು ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸರ್? ವಾಸ್ಕಲ್ ಎಲ್ಲ ಸರಿ 45,000 45,000 ತನಕ ಆಯ್ತು. ಅಂಡ್ ಇನ್ನೊಂದು ಸರ್, ಸೇಫ್ಟಿ ಡೋರ್ ಮಾಡಿದಿರಲ್ಲ? ಈ ಸೇಫ್ಟಿ ಡೋರ್ಸ್ ಮತ್ತೆ ಸೇಫ್ಟಿ ಗ್ರಿಲ್ಸ್ ಇದೆ, ಇದೆಲ್ಲಾನು ಎಕ್ಸ್ಟ್ರಾ ಕೋಟ್ ಮಾಡಿ ಅಡಿಷನಲ್ ಆಗಿ ಮಾಡಿರೋದು. ಓಕೆ, ಸೂಪರ್ ಸರ್. ಸಂಪ್ ಕೂಡ ಇದೆ. ಸಂಪ್ ನೋಡಿಲ್ಲ ಸರ್. ಸಂಪ್ ಎಷ್ಟು ಲೀಟರ್ ಸಂಪ್ ಬರ್ತದೆ? ಸಂಪ್ ಒಂದು 10,000 ಲೀಟರ್ ಸಂಪ್ ಇದೆ. 10,000 ಲೀಟರ್. ಹೌದು ಸರ್. ಓಕೆ, ಸೂಪರ್ ಸರ್. ಒಳಗಡೆ ಹೋಗ್ಬಿಡೋಣ ಇವಾಗ. ಸರ್ ಎಂಟ್ರಿ ಆಗ್ತಾ ಇದ್ದಂಗೆ ಹೇಳಿ ಸರ್. ಇಲ್ಲೊಂದು ಫೈರ್ ಏರಿಯಾ ಇದೆ ಸರ್. ಫೈರ್ ಏರಿಯಾ ಅಲ್ವಾ ಇದು? ಸರ್ ಫ್ಲೋರಿಂಗ್ ಹೇಳಿ, ಫ್ಲೋರ್ ಏನು ಯೂಸ್ ಮಾಡಿದ್ರು? ಸರ್ ಇದು ಗ್ರಾನೈಟ್ ಸರ್. ಗ್ರಾನೈಟ್ ಎಷ್ಟಾಗುತ್ತೆ? ಕಾಸ್ಟ್ ಏನಾಗುತ್ತೆ ಸರ್? ಇದು 120 ರೂಪೀಸ್ ಗ್ರಾನೈಟ್ ಆಗುತ್ತೆ. 120 ರೂಪೀಸ್ 20 ಆಗುತ್ತೆ. ಓಕೆ, ಅಂಡ್ ಇಲ್ಲಿಂದ ಎಲ್ಲ ಹೋಗ್ತೀವಿ ಸರ್ ನಾವು ಇವಾಗ? ಸರ್ ಇಲ್ಲಿಂದ ಬಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಗೆ ಹಾಲು ಮತ್ತೆ ಪೂಜಾ ರೂಮ್ ಬರುತ್ತೆ ಸರ್. ಓಕೆ ಓಕೆ ಓಕೆ, ಬರುತ್ತೆ. ಎಷ್ಟು ಈ ಹಾಲ್ ಸೈಜ್ ಏನಿರ್ಬೋದು ಸರ್ ಇದು? ಸರ್ ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 15ಕ್ಕೆ 20 ಇದೆ ಸರ್. 15ಕ್ಕೆ 20 ಬರ್ತಾ ಇದೆ. ಹೌದು ಸರ್. ಸೊ ಇದೆಲ್ಲ ನೀವೇ ಕಂಪ್ಲೀಟ್ ಮಾಡಿರೋದು? ಫಾಲ್ ಸೀಲಿಂಗ್ ಎಲ್ಲ ಅಲ್ವಾ? ಫಾಲ್ ಸೀಲಿಂಗ್ ಎಲ್ಲ ನಾವು ವಿಂಡೋಸ್ ತುಂಬಾ ದೊಡ್ಡದು ಬಂದಿದೆ ಸರ್ ಇಲ್ಲಿ. ದೊಡ್ಡದಾಗಿ ಬಂದಿದೆ. ಕ್ರಾಸ್ ವೆಂಟಿಲೇಷನ್ ಗೆ ಇದೆ. ಮತ್ತೆ ಟಿವಿ ಯೂನಿಟ್ ಕೂಡ ಡಿಸೈನ್ಸ್ ಚೆನ್ನಾಗಿದೆ. ಟಿವಿ ಯೂನಿಟ್ ಎಲ್ಲ ನೀವೇ ಮಾಡಿರೋದಲ್ವಾ ಇದು? ಹೌದು. ಸೊ ಟಿವಿ ಯೂನಿಟ್ ಎಲ್ಲ ನೀವೇ ಮಾಡಿರೋದಲ್ವಾ ಇದು? ಯೂನಿಟ್ ಎಲ್ಲ ಇಂಟೀರಿಯರ್ ಎಲ್ಲ ನೀವೇ ಮಾಡಿರುವಂತದ್ದು. ಸೂಪರ್ ಸರ್. ಅಂಡ್ ಈ ಕಡೆ ಬಂದ್ರೆ ದೇವ್ರ ಮನೆ. ನಾರ್ತ್ ಈಸ್ಟ್ ಕಾರ್ನರ್ ಗೆ ದೇವ್ರ ಮನೆ ಇದೆ. ಓಕೆ, ದೇವ್ರ ಮನೆ 3x3 ಇದೆ ಸರ್. 3x3 ನ ಇದು? ಓಕೆ, 7 ಫೀಟ್ ಗೆ ಎಂಡ್ ಮಾಡ್ಬಿಟ್ಟಿದ್ದೀರಲ್ವಾ ಇದು? ಎಂಡ್ ಮಾಡಿದೀವಿ. ಒಳಗಡೆ ಹಾಕಿರೋ ಟೈಲ್ಸ್ ಯಾವ್ದು ಸರ್ ಇದು? ಸರ್ ನಾರ್ಮಲ್ ಟೈಲ್ಸ್ ಸರ್, ಲೈಕ್ ಪೂಜಾ ರೂಮ್ ಅಂತ ಬರುತ್ತಲ್ಲ ಟೈಲ್ಸ್. 1x1.5 ಸೈಜ್ ಇದೆ. ಅದ್ರ ಮಧ್ಯದಲ್ಲಿ ಒಂದು ಗಣೇಶನ್ ಫೋಟೋ ಮತ್ತೆ ಗ್ರಾನೈಟ್ ಒಮ್ಮೆಗೆ ಶೇಪ್ ಗ್ರಾನೈಟ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಈ ಡೋರ್ ಎಲ್ಲ ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್ ಈ ಡೋರ್ ಒಂದು 30,000 ಗಂಟೆ ಬಂದಿದೆ. 30,000 ವರೆಗೆ ಆಯ್ತು. ಅಂಡ್ ಇಲ್ಲಿ 7 ಫೀಟ್ ಗೆ ಎಂಡ್ ಮಾಡಿ ಮೇಲೆ ಖಾಲಿ ಬಿಟ್ಬಿಟ್ಟಿದ್ದೀರಾ? ಇಲ್ಲೇನೆ ರೂಫ್ ಹಾಕಿದೀವಿ. ರೂಫ್ ಎಂಡ್ ಮಾಡಿ, ಯಾಕಂದ್ರೆ ಟೆರೆಸ್ ಇರೋದ್ರಿಂದ. ಓಕೆ ಓಕೆ, ಸರಿ 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 ಸರಿ. ಓಕೆ ಫೈನ್. ಸೊ ಇಲ್ಲಿಂದ ಎಲ್ಲಿ ಹೋಗ್ತಿದ್ವಿ ಸರ್ ಇವಾಗ? ಸರ್ ಇಲ್ಲಿಂದ ನಾವು ಕಿಚನ್ಗೆ ಹೋಗ್ಬಿಡೋಣ. ಹೋಗ್ತಾ ಇದೀವಿ. ಇದ್ರ ಮಧ್ಯದಲ್ಲಿ ನಾವು ಇಲ್ಲೊಂದು ನೀವು ಮಾಡ್ಬೋದು. ನಮ್ದು ಆಫೀಸ್ ಓಪನಿಂಗ್ ಗೆ ಈ ತರದವ್ರಿಗೆ ಗಿಫ್ಟ್ ಪ್ರೊವೈಡ್ ಮಾಡಿದೀವಿ ಸರ್. ಇದು ಬಿಲ್ಡಿಂಗ್ ಎಲಿವೇಶನ್ ಇಲ್ಲ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಫೋಟೋಸ್ ಇದು ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಅವ್ರು ಕೊಟ್ಬಿಟ್ಟು ಇದು ಮಾಡಿದೀವಿ ಸರ್. ಓಕೆ, ಸೂಪರ್ ಸರ್. ಬನ್ನಿ ಸರ್ ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಕಿಚನ್
ಸರ್ ಕಿಚನ್ ಸೈಜ್ ಏನಿದೆ? ಸರ್ ಕಿಚನ್ ಸೈಜ್ ಬಂದ್ಬಿಟ್ಟು 7x9 ಇದೆ ಸರ್. 7x9. ಹೌದು ಸರ್. ಓಕೆ, ಇಲ್ಲಿ ಸಜ್ಜಾ ಬಂದಿದೆ ಸರ್. ಇಲ್ಲಿ ಬಂದಿದೆ, ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಬಂದಿದೆ. ಲಾಫ್ಟ್ ಇದರಲ್ಲಿ ನೀವೇ ಮಾಡಿದ್ದಲ್ವಾ? ಲಾಫ್ಟ್ ಮಾಡಿದ್ದು ಕಂಪ್ಲೀಟ್ ಆಗಿ ಈ ಕಡೆ ನೋಡ್ತಾ ಇರ್ಬೋದು. ಅಂಡ್ ಈ ಕಡೆ ಇಲ್ಲಿ ಮಧ್ಯದಲ್ಲಿ ಸೆಂಟ್ರ್ ಯೂನಿಟ್, ಮತ್ತೆ ಇದು ಬಂದ್ಬಿಟ್ಟು ಲೈಕ್ ಟ್ಯಾಪ್ ಮತ್ತೆ ಅಕ್ವಾಗಾರ್ಡ್ ಪಾಯಿಂಟ್ಸ್ ಎಲ್ಲದಕ್ಕೂ ಪ್ಲಂಬಿಂಗ್ ಲೈನ್ಸ್ ಎಲ್ಲಾನು ರೆಡಿ ಮಾಡ್ಕೊಟ್ಬಿಟ್ಟು. ಓಕೆ, ಅಂಡ್ ಇಲ್ಲಿ ಮೇಲ್ಗಡೆ ಇದು ಕೌಂಟರ್ ಕೂಡ ಇದು ಮಾಡಿಬಿಟ್ಟಿದ್ರು ಸರ್. ಇದು ನೋಡಬಹುದು ಸರ್, ಇದು ಗ್ಯಾಲಕ್ಸಿ ಮಾಡಿರೋದು. ಗ್ಯಾಲಕ್ಸಿ ಫ್ರಂಟ್ ಟಾಪ್ ಅಲ್ಲಿ ನಮಗೆ 40mm ಮಾಡಿದೀವಿ ಸರ್. 40mm ಮಾಡಿ ನೋಸಿಂಗ್ ಮಾಡಿಟ್ಟಿದೀವಿ. ಕೆಳಗಡೆ ಕಂಪ್ಲೀಟ್ ಆಗಿ ಕ್ಯಾಬಿನೆಟ್ ಬಂದ್ಬಿಟ್ಟಿದೆ. ಕ್ಯಾಬಿನೆಟ್ ಇದೆ, ಬಟ್ ಇದು ಬಂದ್ಬಿಟ್ಟು ನಮಗೆ 20mm ತಿಕ್ಕೆ ಇರುತ್ತೆ. 20mm ಇರುತ್ತೆ, ಬಟ್ ನೋಡಕ್ ಮಾತ್ರ 40mm ಇದನ್ನ ಕಾಣಿಸ್ತಾ ಇದೆ. ಓಕೆ, ಸೂಪರ್ ಸರ್. ಸರ್ ಇವಾಗ ರೂಮ್ಗಳನ್ನು ಚೆಕ್ ಮಾಡ್ಬಿಡೋಣ. ಹೌದು ಸರ್, ಇದೇ ಫ್ಲೋರ್ ಅಲ್ಲಿ ನಮಗೆ 2 ರೂಮ್ ಪ್ಯಾಕ್ ಮಾಡಿದೀವಿ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಷನ್ ಏರಿಯಾ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನು ಒಂದು ಕಾಂಪ್ಯಾಕ್ಟೆಡ್ ರೂಮ್ ಇದೆ, ಒಂದು ನಮಗೆ 10x12 ಸೈಜ್ ಅಲ್ಲಿ ರೂಮ್ ಇದೆ. 10x12 10x12 ಇದೆ ಸರ್. ಒಂದು ವಾಲ್ಗೆ ಹೈಲೈಟೆಡ್ ಕಲರ್ ಬೇರೆ ಮಾಡ್ಕೊಟ್ಬಿಟ್ಟಿದ್ದಾರೆ. ಮಾಡಿದೀವಿ. ಓಕೆ, ಅಂಡ್ ವಾಲ್ ರೂಫ್ಸ್ ಮಾಡಿದೀವಿ. ಕಂಪ್ಲೀಟ್ ವಾಲ್ ರೂಫ್ಸ್ ಮಾಡಿದ್ದಾರೆ ಇಲ್ಲಿ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ವುಡನ್ ವಿನೀರ್ ಫಿನಿಶ್ ಅಲ್ಲಿ ಮಾಡಿರುವಂತಹ ವಾಲ್ ರೂಲ್ ಮಾಡಿದೀವಿ. ಲಾಫ್ಟ್ ತುಂಬಾ ದೊಡ್ಡದಿದೆ ಸರ್ ಇಲ್ಲಿ. ಲಾಫ್ಟ್ ಹೌದು ಸರ್, ಈ ಎಡ್ಜ್ ಇಂದ ಈ ಎಡ್ಜ್ ವರೆಗೆ ಶೇಪ್ ಅಲ್ಲಿ ಲಾಫ್ಟ್ ಬಂದಿದೆ. ಓಕೆ ಓಕೆ, ಮತ್ತೆ ಇಲ್ಲಿ ನಮಗೆ ಸಣ್ಣ ಪುಟ್ಟದ ಐಟಮ್ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶೆಲ್ಫ್ ತರ ಕೂಡ ಮಾಡ್ಬಿಟ್ಟಿದ್ದೀರಾ. ಓಕೆ, ಸೂಪರ್. ಒಳಗಡೆ ಯೂಸ್ ಆಗಲ್ಲ ಅಂತ ಹೇಳಿ ಹೆಲ್ಮೆಟ್ಸ್ ಇಡೋದಕ್ಕೆ ಅದಕ್ಕೆ ಅಂತ ಹೇಳಿ ಓಕೆ ಏರಿಯಾ ಪ್ಲಾನ್ ಮಾಡಿದ್ದೀರಾ. ಸರಿ, ಇಲ್ಲಿ ಕೆಳಗಡೆ ಗ್ರಾನೈಟ್ ಯಾವ್ದು ಸರ್? ಇದು ಸರ್ ಇದು ಹಾಲಲ್ಲಿ ಹಾಕಿರೋದಲ್ಲ, ಬೇರೆ ಅಲ್ವಾ? ಇದು ಬೇರೆ ಗ್ರಾನೈಟ್. ಇದು ಬಂದ್ಬಿಟ್ಟು ನಮಗೆ 100 ರೂಪೀಸ್ ಆಗುತ್ತೆ ಸರ್. 100 ರೂಪೀಸ್ ಆಗುತ್ತಾ? 20 ರೂಪಾಯಿ ಕಡಿಮೆ ಆಗುತ್ತೆ. ಸೂಪರ್. ಆ ಕಡೆ ಹೋಗ್ಬಿಡೋಣ ಇವಾಗ, ಇನ್ನೊಂದು ರೂಮ್ ನೋಡೋಣ. ಅಂಡ್ ಇಲ್ಲಿ ವಾಸ್ಕಲ್ಗೆಲ್ಲ ಇದು ಕೂಡ ಮಾಡಿದ್ದೀರಾ, ಪ್ಯಾನ್ಲಿಂಗ್ ಕೂಡ ಮಾಡಿಬಿಟ್ಟಿದ್ದೀರಾ. ಇಲ್ಲೂ ಅಷ್ಟೇ ಪ್ಯಾನ್ಲಿಂಗ್ ಮಾಡಿದ್ದೀರಾ ಅಲ್ವಾ? ಏರಿಯಾ ಅದು ಸೂಟ್ ಅಪ್ ಆಗಲಿ ಅಂತ ಹೇಳ್ಬಿಟ್ಟು ಆ ಏರಿಯಾನು ಕೂಡ ಪ್ಯಾನ್ಲಿಂಗ್ ಮಾಡಿರುವಂಥದ್ದು. ಸೂಪರ್ ಸರ್. ಬನ್ನಿ ಸರ್, ರೂಮ್ ಹೋಗ್ಬಿಡೋಣ ಇವಾಗ. ಈ ರೂಮ್ ಸೈಜ್ ಏನಿದೆ? ಅಂಡ್ ಓಕೆನ ಮುಂಚೆ ಡೋರ್ ಬಗ್ಗೆ ಹೇಳಿ ಸರ್. ಯಾವ ಡೋರ್ ನೋಡ್ಬೋದು? ಇದು ನಾವು 2 years ಮುಂಚೆನೇ ಯೂಸ್ ಮಾಡಿರೋ ಡೋರು. ಅವಾಗ ಹೊಸದಾಗಿ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿ ಬಂದಿದೆ.